ಗೆಳೆಯರೇ ನಮಸ್ಕಾರ. ಇತ್ತೀಚೆಗೆ ಬಂದ ಒಂದೆರಡು ಪುಸ್ತಕಗಳ ಬಗ್ಗೆ ಆ, ಒಂದು 4-5 ಮಾತುಗಳನ್ನ ಹಂಚ್ಕೊಳ್ಳೋಣ ಅಂತ ಬಂದೆ. ನಿಮಗೆಲ್ಲ ಗೊತ್ತದೆ 2013-14 ಅನಿಸುತ್ತೆ. ಆವಾಗ ವಚನಗಳ ಬಗ್ಗೆ ಮತ್ತು ಶರಣ ಕ್ರಾಂತಿಯ ಬಗ್ಗೆ ಅದನ್ನು ಅಲ್ಲಗೆಳೆಯುವಂಥ ಒಂದಷ್ಟು ಜನ ಸೇರಿಕೊಂಡು ಪ್ರಜಾವಾಣಿ ಪತ್ರಿಕೆಯಲ್ಲಿ ಮುಖ್ಯವಾಗಿ ಒಂದಷ್ಟು ಲೇಖನಗಳು ಬರೆದರು. ಅದನ್ನು ವಿರೋಧಿಸಿ ಸುಮಾರು ಜನ ವಚನ ಕ್ರಾಂತಿ ಅಥವಾ ಶರಣ ಕ್ರಾಂತಿ ಹೇಗೆ ವೈದಿಕದ ವಿರುದ್ಧ ಇತ್ತು, ಹೇಗೆ ಅದು ಬ್ರಾಹ್ಮಣ ಧರ್ಮವನ್ನು ನಿರಾಕರಿಸಿ ತಿರಸ್ಕರಿಸಿ ಹೊಸದಾದ ಸಾಮಾಜಿಕ ನೆಲೆಯನ್ನು ಕಟ್ಟೋಕ್ಕೆ ಅಥವಾ ಹೊಸದಾದ ಸಾಮಾಜಿಕ ಒಂದು ಕ್ರಾಂತಿಯನ್ನು ಸೃಷ್ಟಿ ಮಾಡೋದಕ್ಕೆ ಅದು ಪ್ರಯತ್ನ ಪಡ್ತು ಅಂತ ಸುಮಾರು ಜನ ಸಂಶೋಧಕರು ಅಧ್ಯಯನ ಮಾಡಿ ಸುಮಾರು ಲೇಖಗಳನ್ನ ಬರೆದಿದ್ರು. ಅದನ್ನು ಪ್ರಜಾವಾಣಿಯವರು ಒಂದು ಪುಸ್ತಕವಾಗಿ ಹೊರಗೆ ತಂದರು. ಅದೇ ತರಹದ ಕುಚೇಷ್ಟೆ ಅನ್ಬೋದಾದರೆ ಕುಚೇಷ್ಟೆ ಅಥವಾ ಪ್ರತಿಗಾಮಿ ನಡೆಯನ್ನು ಮಾಡಿದ್ರೆ ಪ್ರತಿಗಾಮಿ ನಡೆ ಅಂತಂದ್ರೆ ಅನ್ಕೋಬೋದು. ಒಂದು ಕೆಲಸಕ್ಕೆ ಇತ್ತೀಚೆಗೆ ಒಂದು ಪ್ರಕಾಶನ ಸಂಸ್ಥೆ ಈ ಬಲಪಂಥೀಯ ಅಥವಾ ಸಂಘ ಪರಿವಾರದ ಉತ್ತೇಜನ ಇರುವಂಥ ಒಂದು ಪ್ರಕಾಶನ ಸಂಸ್ಥೆ ಅದಕ್ಕೆ ಕಾಲಿಡ್ತು, ಅಡಿ ಇಡ್ತು. ಆ ಪುಸ್ತಕದ ಹೆಸರು ವಚನ ದರ್ಶನ ಅಂತ. ಮತ್ತು ಅದೇ ವಾದ ಅಂದರೆ ಇದು ಒಂದು ವೈಯಕ್ತಿಕವಾಗಿ ಆಧ್ಯಾತ್ಮಿಕ ವೃದ್ಧಿ ಪಡ್ಕೊಳ್ಳೋಕ್ಕೋಸ್ಕರ ಮಾಡಿದ ಒಂದು ಪ್ರಯತ್ನಗಳವು ವಚನಗಳು. ಇದರಲ್ಲಿ ಯಾವುದೋ ಸಾಮಾಜಿಕ ಕ್ರಾಂತಿ ಇರಲಿಲ್ಲ, ಹಾಗೆ ಹೀಗೆ ಅನ್ನೋದನ್ನೇ ಮತ್ತೆ ಬಿಡೋ ಅಂತ ವಾದ ಸರಣಿಯನ್ನು ಇಟ್ಕೊಂಡು ಬರೆದ ಲೇಖನಗಳ ಸಂಗ್ರಹ ಆ ವಚನ ದರ್ಶನ ಅಂತ ಒಂದು ಪುಸ್ತಕನ 2024 ಮಧ್ಯಭಾಗದಲ್ಲಿ ಜುಲೈ-ಆಗಸ್ಟ್ ಆ ಟೈಮಲ್ಲಿ ಬಿಡುಗಡೆ ಮಾಡಿದ್ರು. ಅದು ಭಾಳ ಅಂದರೆ ಅದನ್ನು ಬೇಕು ಅಂತಲೇ ನಿಮಗೆಲ್ಲ ಗೊತ್ತಿದೆ, ಸಂಘ ಪರಿವಾರದವರು ಅವರ ಸಿದ್ಧಾಂತಗಳನ್ನ ಪುಷ್ ಮಾಡೋಂಥ ಯಾವ್ದಾದ್ರು ಪುಸ್ತಕ ಬಂದರೆ ಹೇಗೆ ಅದನ್ನು ಪ್ರಚಾರ ಮಾಡ್ತಾರೆ, ಹೇಗೆ ಅದನ್ನು ತಲುಪಿಸೋಕ್ಕೆ ಪ್ರಯತ್ನ ಪಡ್ತಾರೆ ಅಂತ. ಅದೇ ರೀತಿ ಅದು ಕೂಡ ಬಹಳಷ್ಟು ತಲುಪಿಸೋಕ್ಕೆ ಪುಷ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ನಾನು ಆ ಪುಸ್ತಕದ ಕವರ್ ಪೇಜ್ ನಿಮಗೇನು ತೋರ್ಸೋಕ್ಕೆ ಹೋಗಲ್ಲ, ಯಾಕಂದರೆ ಅದು ಅಗತ್ಯನೂ ಇಲ್ಲ, ಆ ಪುಸ್ತಕ ಓದೋ ಅವಶ್ಯಕತೆಯೂ ಇಲ್ಲ. ಬಟ್ ಆ ಹಿನ್ನೆಲೆಯಲ್ಲಿ ಆ ಚರ್ಚೆಯನ್ನು ಅಥವಾ ಆ ವಾದದ ತಪ್ಪುಗಳನ್ನ ತೋರ್ಸೋಕ್ಕೋಸ್ಕರ ವಚನ ದರ್ಶನ ಮಿಥ್ಯಾ ವರ್ಸಸ್ ಸತ್ಯ ಅಂತ ಒಂದು ಪುಸ್ತಕನ ಬಿಡುಗಡೆ ಮಾಡಿದ್ರು. ಇದು ಕೂಡ ನಾನು ಗೋರು ಚನ್ನಬಸಪ್ಪ ಅವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಾಗ ಅವರ ಮನೆಗೆ ಹೋದಾಗ ಒಂದ್ಸಲಿ ಅವ್ರು ಹೇಳಿದ್ರು ಈ ಪುಸ್ತಕ ಸಿದ್ಧ ಆಗ್ತಾ ಇದೆ ಅಂತ ಅವ್ರು ಹೇಳಿದ್ರು. ಅವ್ರದ್ದು ಬೆನ್ನುಡಿ ಕೂಡ ಇದರಲ್ಲಿದೆ, ಗೋರು ಚನ್ನಬಸಪ್ಪ ಅವರ ಬೆನ್ನುಡಿ ಕೂಡ ಇದೆ ನೋಡಿ. ಬೆನ್ನುಡಿ ಒಂದು ನಿಮಿಷ ಹೇಳ್ಬಿಡ್ತೀನಿ. ವಚನ ದರ್ಶನ ಮಿಥ್ಯಾ ವರ್ಸಸ್ ಸತ್ಯ 12ನೇ ಶತಮಾನದ ಶರಣರ ಕ್ರಾಂತಿಕಾರಿ ವಿಚಾರಧಾರೆಯ ಒಂದು ವಸ್ತುನಿಷ್ಠ ದಾಖಲೆಯಾಗಿದೆ. ಸ್ವಹಿತಾಸಕ್ತಿಗಳ ಅಪಪ್ರಚಾರಕ್ಕೆ ಯಾರೂ ಬಲಿಯಾಗಬಾರದೆಂದು ಜಾಗತಿಕ ಲಿಂಗಾಯತ ಮಹಾಸಭಾದ ಆಶಯ. ಅಂತಹ ಆಶಯದಿಂದ ಕೈಗೊಂಡಿರುವ ಪುಸ್ತಕ ಅಭಿಮಾನದ ಈ ಕ್ರಮ ಆರೋಗ್ಯಕರ, ಅಭಿನಂದನೀಯ. ಸನಾತನವೆನ್ನುವ ಹಿಂದೂ ಧರ್ಮದ ರಕ್ಷಣೆಯಲ್ಲಿ ಹೆಸರಿನಲ್ಲಿ ಜನರನ್ನು ಅಂಧಶ್ರದ್ಧೆಯ ಕೂಪದಲ್ಲಿ ಇಡಲು ಪ್ರಯತ್ನಿಸುವ ಪುರೋಹಿತಶಾಹಿ ವ್ಯವಸ್ಥೆ ಇಂದು ಸಲ್ಲದ ವ್ಯವಸ್ಥೆ, ಜನ ಜಾಗೃತರಾಗಬೇಕು ಅಂತ ಕೊನೆಯ 2 ಪ್ಯಾರಾಗ್ರಾಫ್ ಓದಿದೆ. ಅಂದರೆ ಆ ವಚನ ದರ್ಶನ ಅಂತ ಯಾವುದೊಂದು RSS ಬ್ಯಾಕ್ಡ್ ಅಥವಾ ಸಂಘ ಪರಿವಾರದ ಬ್ಯಾಕ್ಡ್ ಪುಸ್ತಕ ಬಂತು. ಅದರ ತಪ್ಪುಗಳನ್ನ, ಅದರ ಸುಳ್ಳುಗಳನ್ನು, ಅದರ ಪ್ರಪೋಗ್ಯಾಂಡಾನ ತೋರಿಸೋವಂಥ, ಅದನ್ನು ತಪ್ಪು ಅಂತ ತೋರಿಸೋವಂಥ ಪುಸ್ತಕ ವಚನ ದರ್ಶನ ಮಿಥ್ಯಾ ವರ್ಸಸ್ ಸತ್ಯ ಅಂತ. ಪ್ರೊಫೆಸರ್ TRC ಮತ್ತು ಮುಕ್ತಾ ಬಿ ಕಾಗಲಿ ಅವರು ಇದನ್ನ ಎಡಿಟ್ ಮಾಡಿದ್ದಾರೆ. ಇದರಲ್ಲಿ ಸುಮಾರು ಸೀನಿಯರ್ಸು ಹಿಂದೆ ಬರೆದಿದ್ದವ್ರದ್ದು ಅವ್ರದ್ದೆಲ್ಲ ಲೇಖನಗಳ ಸಂಗ್ರಹ ಇದು ಬೇಸಿಕಲಿ. ಅಂದರೆ ಆ ವಚನ ಕ್ರಾಂತಿ ಹೇಗೆ ಅವತ್ತು ನಮ್ಮ ಆ ಪ್ರದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದ ಭಾಗದಲ್ಲಿ ತಳವೂರಿದ್ದ ಅಥವಾ ಸ್ಥಾಪಿತವಾಗಿದ್ದ ಒಂದು ವೈದಿಕ ಧರ್ಮ ಅಥವಾ ಬ್ರಾಹ್ಮಣ ಧರ್ಮ, ಸನಾತನ ಧರ್ಮದ ವಿರುದ್ಧವಾಗಿ ಸಿಡಿದೆದ್ದ ಒಂದು ಚಳುವಳಿ, ಅದು ಹೇಗೆ ಜಾತಿ ಪದ್ಧತಿಯನ್ನು ವಿರೋಧಿಸ್ತು, ಅಥವಾ ಬ್ರಾಹ್ಮಣ ಧರ್ಮದ ವೈದಿಕ ಧರ್ಮದ ಪಡೆದಿದ್ದ ನಂಬಿಕೆಗಳನ್ನ, ಅಂದರೆ ಮೋಕ್ಷ ಆಗಲಿ, ಸ್ವರ್ಗ ನರಕದ ಕಲ್ಪನೆಗಳಾಗಲಿ, ಈ ಥರದ ಪುನರ್ಜನ್ಮದ ನಂಬಿಕೆಗಳು, ಇವನ್ನೆಲ್ಲ ಹೇಗೆ ವಚನಕಾರರು ಅಥವಾ ಶರಣ ಚಳುವಳಿಯ ಮುನ್ನಡೆಯಲ್ಲಿದ್ದವರು ಅಥವಾ ಶರಣ ಚಳುವಳಿಯಲ್ಲಿ ಎಲ್ಲ ಒಟ್ಟಿಗೆ ಇದ್ದವರು, ಮುನ್ನಡೆ ಇದ್ದವರು ಅನ್ನೋಕ್ಕಿಂತ ಒಟ್ಟಿಗೆ ಇದ್ದವರು ಹೇಗೆ ಅದನ್ನು ತಿರಸ್ಕರಿಸಿದ್ರು ಮತ್ತು ಹೊಸ ಸಾಮಾಜಿಕ ವ್ಯವಸ್ಥೆಗೆ ಹೇಗೆ ಮುನ್ನುಡಿ ಬರೆದ್ರು ಅಂತ ಅವುಗಳನ್ನ ಲಿಸ್ಟ್ ಮಾಡುವಂಥ, ಆ ಚರ್ಚೆನ ಲಿಸ್ಟ್ ಮಾಡುವಂಥ, ಆ ಅಂಶಗಳನ್ನ ಲಿಸ್ಟ್ ಮಾಡುವಂಥ ಸುಮಾರು ಲೇಖನಗಳಿದ್ದಾವೆ. DC ಪಾವಟೆಯವರ ಲಿಂಗಾಯತ ಇತಿಹಾಸ, MR ಶ್ರೀನಿವಾಸ ಮೂರ್ತಿಯವರ ವಚನ ಧರ್ಮದ ಉಗಮ, GS ಶಿವರುದ್ರಪ್ಪ ಅವರ ಶರಣ ಧರ್ಮದ ಆಧ್ಯಾತ್ಮ ನಿಲುವುಗಳು, ಹಿರೇಮಲ್ಲೂರು ಈಶ್ವರನ್ ಅವರ ಲಿಂಗಾಯತ ಧರ್ಮವು ಹಿಂದೂ ಬ್ರಾಹ್ಮಣ ಧರ್ಮವಲ್ಲ, ಡಾಕ್ಟರ್ MS ಹುಣಶ್ಯಾಳ ಅವರ ಲಿಂಗಾಯತ ಸಾಮಾಜಿಕ ಕ್ರಾಂತಿ,
ಹೀಗೆ ಮಹಾದೇವಪ್ಪ, ಜಾಮದಾರು, ಪೂಜಾರು, ಆಮೇಲೆ ವಚನ ಧರ್ಮದ ಪ್ರತಿಭಟನೆ ಆಯಾಮಗಳು ಅಂತ ಸುಮಾರು 10 ಲೇಖನಗಳಿದೆ. ಇದರಲ್ಲಿ ಚಂದ್ರಶೇಖರ್ ಪಾಟೀಲ್ ಚಂಪಾ ಅವ್ರದ್ದು, ಚಂದ್ರಶೇಖರ ದಾಮ್ಲೆ, ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳದ್ದು, ಎನ್ ಜಿ ಮಹಾದೇವಪ್ಪ ಅವ್ರದ್ದು, GS ಪಾಟೀಲ್ ಅವ್ರದ್ದು, ಪ್ರೊಫೆಸರ್ TRC ಅವ್ರದ್ದು, ಡಾಕ್ಟರ್ ರಾಜೇಂದ್ರ ಚೆನ್ನಿ, MS ಆಶಾದೇವಿ ಅವರು, ಅಶೋಕ ಬರಗುಂಡಿ, ಶ್ರೀಕಾಂತ್ ಸ್ವಾಮಿ, ಹೀಗೆ ಅಂದರೆ ಬೇರೆ ಬೇರೆ ಆಯಾಮಗಳು. ವಚನಗಳನ್ನು ಬಂಡಾಯ ದನಿಯಾಗಲು ಅರ್ಥೈಸಬೇಕು, ಈ ಥರದ ಲೇಖನಗಳನ್ನೆಲ್ಲ ಸೇರಿಸಿ ಬಹಳ ಒಳ್ಳೆಯ ಪುಸ್ತಕ ಬಂದಿದೆ. ದಯವಿಟ್ಟು ನೀವೆಲ್ಲ ಗಮನಿಸಲೇಬೇಕು. ಸುಮ್ಮನೆ ಒಂದೆರಡು ಪ್ಯಾರಾಗ್ರಾಫು. ಇದು ಯಾರ ಲೇಖನದಿಂದ ಓದ್ತಾ ಇದ್ದೀನಿ ಅಂದರೆ, ಹಿರೇಮಲ್ಲೂರು ಈಶ್ವರನ್ ಅವರ ಲಿಂಗಾಯತ ಧರ್ಮವು ಹಿಂದೂ ಬ್ರಾಹ್ಮಣ ಧರ್ಮವಲ್ಲ ಅನ್ನೋ ಲೇಖನದಿಂದ ಒಂದೆರಡು ಪ್ಯಾರಾಗ್ರಾಫ್ ಓದ್ತೀನಿ. ವರ್ಣಾಶ್ರಮ ಪಾಲನೆಗೆಂದು ಹಿಂದೂ ಬ್ರಾಹ್ಮಣರು ಸೂಚಿಸಿದ ಸ್ವರ್ಗ ನರಕಗಳ ವಿಚಾರವನ್ನು ಬಸವಣ್ಣ ಒಪ್ಪುವುದಿಲ್ಲ. ಅವು ಕರ್ಮ ಸಿದ್ಧಾಂತದ ಪರಿಣಾಮಗಳಾದುದರಿಂದ ಕರ್ಮರಹಿತವಾದ ಇಷ್ಟಲಿಂಗ ಪೂಜಕರಿಗೆ ಅವು ತಿರಸ್ಕರಣೀಯವಾಗಿದೆ. ಅವುಗಳ ಸಾಧನೆಗೆಂದು ಉತ್ಪತ್ತಿಯಾದ ಅನುಪಾತ ಮತ್ತು ಪ್ರಾಯಶ್ಚಿತ್ತಗಳ ನಿರಾಕರಣೆಯನ್ನು ಅವರು ಅಷ್ಟೇ ದೃಢವಾಗಿ ಮಾಡಿದ್ದಾರೆ. ಈ ದಿಶೆಯಲ್ಲಿ ಚಿಂತನೆ ಮಾಡಿದ ಬಸವಣ್ಣನು ನೀತಿ ಸದಾಚಾರಗಳಲ್ಲಿರುವ ಪ್ರಾಶಸ್ತ್ಯವನ್ನು ಕುರಿತು ವಿಚಾರಿಸುತ್ತಾ, ಲಿಂಗಾಯತನು ಅಂತಃಸಾಕ್ಷಿಯನ್ನುದ್ದೇಶಿಸಿ ಕಾನ್ಶೈನ್ಸ್ ಹೀಗೆ ಹೇಳಿದ್ದಾನೆ: ಪುಣ್ಯ ಪಾಪಗಳು ನಮ್ಮ ಇಷ್ಟವೆಂದು, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕವೆಂದು ಈ ಲೋಕದಲ್ಲಿಯೇ ನಾವು ಕೀರ್ತಿ ಅಪಕೀರ್ತಿಗಳನ್ನು ಅನುಭವಿಸುತ್ತಾ ಅದನ್ನು ಸ್ವರ್ಗ ನರಕಗಳನ್ನಾಗಿ ಪರಿವರ್ತಿಸಿಕೊಳ್ಳಬಹುದೆಂದು ಹೇಳಿದನು. ಈ ರೀತಿ ಅಂದರೆ ಆ ಕ್ಷಣಕ್ರಾಂತಿಯ ಬೇರೆ ಬೇರೆ ಆಯಾಮಗಳನ್ನ ಬಹಳ ಚರ್ಚೆ ಮಾಡಿದೆ. ಇನ್ನೊಂದು ಕೊಡಿ, ಮೋಕ್ಷ ಸಿದ್ಧಾಂತ ನಿರಾಕರಣೆ ಅನ್ನೋ ಭಾಗದಲ್ಲಿ ಬಸವಣ್ಣನ ಬರೆದ ವಚನಗಳಲ್ಲಾಗಲಿ, ಅವನ ಜೀವಿತಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಾಗಲಿ, ಅವನು ದ್ವಿಜವರ್ಗೀಯರು ಅಪೇಕ್ಷಿಸಿದ ಮೋಕ್ಷವನ್ನು ಆಶಿಸಿದ್ದನೆಂಬುದರ ಬಗ್ಗೆ ಯಾವ ಗುರುತುಗಳು ದೊರಕುವುದಿಲ್ಲ. ಅವನ ಆತ್ಮ ವೃತ್ತಾಂತದ ವಿವರಗಳನ್ನು ಹುಡುಕಿಕೊಂಡು ಹೋಗುವವರಿಗೆ ಅಲ್ಲಿ ಜಾತಿ ಪದ್ಧತಿಯ ವಿರುದ್ಧ, ಶ್ರೇಣಿ ಪದ್ಧತಿಯ ವಿರುದ್ಧ, ಬಡತನ, ಅಸಮಾನತೆ, ಮೌಢನಂಬಿಕೆಗಳೇ ಮೊದಲಾದ ಅನಿಷ್ಟ ಪದ್ಧತಿಗಳ ವಿರುದ್ಧ ಜೀವನದ ಉದ್ದಕ್ಕೂ ವಿರಾಮವಿಲ್ಲದೆ ಹೋರಾಟ ಕೈಗೊಂಡು ಯಾರಿಗೂ ಹಿಂಜರಿಯದ ರೀತಿಯಲ್ಲಿ ನಡೆದುಕೊಂಡು ಹೋದುದು ಕಂಡುಬರುತ್ತದೆ. ಜನಿವಾರವನ್ನು ಹರಿದು ಬಾಲ್ಯದಲ್ಲಿಯೇ ತನ್ನ ಸಮುದಾಯವನ್ನು ವಿರೋಧಿಸಿ ನಿಂತ ಬಸವಣ್ಣನಿಗೆ ಆಚಾರ್ಯರು, ಮುನಿಗಳು, ಬಿಕ್ಕುಗಳು ಹುಡುಕಿಕೊಂಡು ಹೋದ ಏಕಾಂತವಾಸದ ಅಗತ್ಯವೇ ಇರಲಿಲ್ಲ. ಮುಂದೆ ಕೂಡಲ ಸಂಗಮದಲ್ಲಿ ಈಶಾನ್ಯ ಗುರುಗಳ ಬಳಿ ಓದುತ್ತಿರುವ ಅವನು ಕಂಡ ದರ್ಶನ, ವಿಷನ್ದಲ್ಲಿ ಇಷ್ಟರಲ್ಲಿಯೇ ನಿರ್ಮಾಣವಾಗಲಿದ್ದ ಸಮಾಜ ಮತ್ತು ಅದಕ್ಕೆ ಹೊಂದಿಕೊಂಡು ಬೆಳೆಯುವ ಧರ್ಮಸೂತ್ರಗಳ ನೀಲನಕ್ಷೆಯ ವಿವರಗಳು ಮಾತ್ರ ನಮಗೆ ಕಂಡುಬರುತ್ತವೆ ಹೊರತು, ಸಮಾಜದಿಂದ ದೂರವಾಗಿದ್ದುಕೊಂಡು ಆತ್ಮವಂಚನೆಯಲ್ಲಿ ತಲ್ಲೀನವಾಗಿ ಮೋಕ್ಷದ ದಾರಿಯಲ್ಲಿ ನಡೆದುಕೊಂಡು ಹೋಗುವ ಪಯಣಿಗನ ಸಿದ್ಧತೆಗಳು ಒಂದೂ ನೋಡಲು ಸಿಗುವುದಿಲ್ಲ. ಮಂಗಳವಾಡ ಮತ್ತು ಕಲ್ಯಾಣದಲ್ಲಿ ಅವನ ನೇತೃತ್ವದಲ್ಲಿ ನಡೆದ ಕಾರ್ಯಗಳಂತೂ ಭಕ್ತಿ ಧರ್ಮದ ಇತಿಹಾಸದಲ್ಲೇ ಕಂಡ್ರೆಯದ ಘಟನೆಗಳಾಗಿದ್ದವು. ಸಂಕ್ಷಿಪ್ತದಲ್ಲಿ ಹೇಳುವುದಾದರೆ, ಬಸವಣ್ಣನಿಗೆ ಸ್ವಂತ ಆತ್ಮೋದ್ಧಾರ ಮತ್ತು ಮೋಕ್ಷವನ್ನು ಹುಡುಕಿಕೊಂಡು ಹೋಗುವ ಆಸೆ ಕನಸು ಮನಸ್ಸಿನಲ್ಲೂ ಇರಲಿಲ್ಲ. ಈ ಬಗೆಗೆ ಯಾರಿಗಾದರೂ ಸಂದೇಹ ಬಾರದೇ ಇರಲಿ ಎನ್ನುವುದನ್ನು ತಿಳಿಸುವುದಕ್ಕೆ ಆತನು ತನಗೆ ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿಯಿಲ್ಲ ಹೇಳಿದ ಮಾತು, ಮೋಕ್ಷವನ್ನು ಅಪೇಕ್ಷಿಸಿ ನದಿ ಬೆಟ್ಟಗಳಲ್ಲಿ ಮಠ ಕಟ್ಟಿಕೊಂಡು ಮೂಗು ಮುಚ್ಚಿ ಮುಕ್ತಿಯ ಬಯಸುವ ನಾಚಿಕೆ ಇಲ್ಲದವರ ನಾನೇನೆಂಬೆ ಎಂದು ಮೂದಲಿಸುವ ಮಾತು ಉತ್ತಮ ನಿದರ್ಶನವಾಗಿವೆ. ಈ ರೀತಿ ಇದು ಬಹಳ ಸುಮಾರು 300 ಪುಟಗಳ ಪುಸ್ತಕ. ಇದು 150 ರೂಪಾಯಿ ಮಾತ್ರ. ಆಕೃತಿ ಪುಸ್ತಕದಲ್ಲಿ ಸಿಗುತ್ತೆ. ಇದರ ಮುಂದುವರೆದ ಭಾಗವಾಗಿಯೇ ನಾವು ಆಕೃತಿ ಪ್ರಕಾಶನದಿಂದ ಇತ್ತೀಚೆಗೆ ಲಿಂಗಾಯತ ಚಳುವಳಿ 2017 ಮತ್ತು 2018 ಅಂತ ಒಂದು ಪುಸ್ತಕಗಳನ್ನ ಪ್ರಕಟ ಮಾಡಿದ್ವಿ. ಇದು ಹಾರ್ಡ್ ಬೌಂಡ್ ಪುಸ್ತಕ. GB ಪಾಟೀಲ್ ಅವರು ಈ ಪುಸ್ತಕನ ರಚಿಸಿದ್ದಾರೆ. ಇದಕ್ಕೆ ಪುರುಷೋತ್ತಮ ಬಿಳಿಮಲೆ ಅವರ ಮುನ್ನುಡಿ ಇದೆ, ಬಸವರಾಜ ಹೊರಟ್ಟಿ ಅವರ ಬೆನ್ನುಡಿ ಇದೆ. ಇದು ಆಗಲೇ ಹೇಳಿದಂತೆ 2013ರಲ್ಲಿ ನಾನು ಹೇಳಿದೆ, ವಚನಗಳ ಬಗ್ಗೆ ಒಂದು ಸಾಮಾಜಿಕ ಕ್ರಾಂತಿಯನ್ನು ಅಲ್ಲಗೆಳೆಯುವಂಥ ಲೇಖನಗಳು ಬಂದಾಗ ಅದಕ್ಕೆ ವಿರುದ್ಧವಾಗಿ ಅದು ಎಷ್ಟು ಸಾಮಾಜಿಕ ಕ್ರಾಂತಿಯಾಗಿ ಎಷ್ಟು ಪ್ರಸ್ತುತವಾಗಿತ್ತು ಅಂತ ಹೇಳೋದಕ್ಕೆ ಸುಮಾರು ಲೇಖನಗಳು ಬಂದು, ಆಮೇಲೆ 2017-18 ಸಮಯದಲ್ಲಿ 2017 ಮಧ್ಯಭಾಗದಲ್ಲಿ ಸಿದ್ದರಾಮಯ್ಯವರು CM ಆಗಿದ್ದಾಗ ಅವರು ಒಂದು ಬಸವಣ್ಣನವರ ಎಲ್ಲ ಆಫೀಸ್ಗಳಲ್ಲೂ ಭಾವಚಿತ್ರವನ್ನು ಹಾಕಬೇಕು ಅಂತ ಒಂದು ಆರ್ಡರ್ ತರ್ತಾರೆ. ಅದಾದ ನಂತರ ಇದೊಂದು ಸ್ವತಂತ್ರ ಧರ್ಮವಾಗಿ ರೂಪುಗೊಳ್ಳಬೇಕು ಅಂತ ಒಂದು ದೊಡ್ಡ ಚಳವಳಿ ನಡೀತೆ. ಇದಕ್ಕೆ ಸಿದ್ದರಾಮಯ್ಯವ್ರ ಮೂಲ ಕಾರಣಕರ್ತರು ಅವತ್ತಿದ್ದ MB ಪಾಟೀಲ್, ವಿನಯ ಕುಲಕರ್ಣಿ ಮತ್ತು ಮುಂತಾದ ಸಚಿವರು, ಬಸವರಾಜ ರಾಯರೆಡ್ಡಿ, ಈಗೆಲ್ಲ ಸುಮಾರು ಸಚಿವರು ಇದ್ದರು ಮತ್ತು ಇದ್ದರು. ಅದ್ರ ಜೊತೆಗೆ ಜಾಮದಾರ್ ಅಂತ ಒಬ್ಬರು ಮಾಜಿ IAS ಆಫೀಸರ್ಗಳು ಇದ್ದರು. ಈ ಎಲ್ಲ ಹಿನ್ನೆಲೆ, ಈ ಇತಿಹಾಸವನ್ನು ಈ ಪುಸ್ತಕ ಕಟ್ಕೊಡುತ್ತೆ. ಅಂದರೆ ಎಲ್ಲೆಲ್ಲಿ ರ್ಯಾಲಿಗಳಾಯಿತು, ಆ ರ್ಯಾಲಿಗಳಲ್ಲಿ ಯಾವ್ಯಾವ ಥರ ಜನ ಬಂದರು, ಏನೇನು ಡಿಸ್ಕಷನ್ ಆಯಿತು, ಆ ರ್ಯಾಲಿಗಳಲ್ಲಿ ಯಾವ ಥರ ಮುನ್ನಡೆ ಪಡ್ಕೋತು, ಮತ್ತು ಆ ರ್ಯಾಲಿಗಳಲ್ಲಿ ಆಡಿದ ಕೆಲವೊಂದು ಮಾತುಗಳು ಯಾವ ಥರ ಹಿನ್ನಡೆ ಆಯಿತು, ಕೆಲವೊಂದು ಸ್ವಾಮೀಜಿಗಳು ವೀರಶೈವ ಧರ್ಮದ ಬಗ್ಗೆ ಆಡಿದ ಕೆಲವೊಂದು ಕೆಟ್ಟ ಮಾತುಗಳು ಹೇಗೆ ಹಿನ್ನಡೆ ಆಯಿತು, ಮತ್ತು ಆ ನಂತರದಲ್ಲಿ ಸರ್ಕಾರ ರಚಿಸಿದ
ಸ್ವತಂತ್ರದ ಲಿಂಗಾಯತ ಧರ್ಮಕ್ಕಾಗಿ ಒಂದು ಅಲ್ಪಸಂಖ್ಯಾತ ಇಲಾಖೆಯಿಂದ ಒಂದು ಸಮಿತಿ ರಚಿಸ್ತಾರೆ. ಆ ಸಮಿತಿ ಕೊಟ್ಟು ವರದಿ ಏನಾಯಿತು, ಆ ವರದಿಯಿಂದ ಆ ವರದಿ ಎಷ್ಟು ಮುಂದಕ್ಕೆ ಹೋಯಿತು, ಮತ್ತು ಅದು ಯಾಕೆ ಈ ಚಳುವಳಿ ನೆನೆಗುದಿಗೆ ಬಿತ್ತು ಅಂತ ಹೀಗೆ 15 ಚಾಪ್ಟರ್ಗಳನ್ನ ಒಳಗೊಂಡ ಪುಸ್ತಕ ಇದೆ. ಸುಮಾರು 432 ಪುಟಗಳಿದೆ. ಚಳುವಳಿಯ ಹಿನ್ನೆಲೆ, ಅಂತರಂಗದ ಅನಾವರಣ, ಬೀದಿಗಿಳಿದ ಲಿಂಗಾಯತ ಚಳುವಳಿ, ಗಟ್ಟಿಗೊಂಡ ಲಿಂಗಾಯತ ಆಕ್ರೋಶ, ಒಳಬೇಗುದಿ, ತಾರ್ಕಿಕ ಅಂತ್ಯದತ್ತ ತಿರುಗಿದ ಚಳುವಳಿ ಹೆಜ್ಜೆಗಳು, ದಕ್ಷಿಣ ಕರ್ನಾಟಕದ 2 ಪ್ರಮುಖ ಲಿಂಗಾಯತ ಮಠಗಳು, ಹುಬ್ಬಳ್ಳಿ ರ್ಯಾಲಿ, ಲಿಂಗಾಯತರಿಗೆ ಬೇಕಾಗಿತ್ತು ಪ್ರಾತಿನಿಧಿಕ ಸಂಸ್ಥೆ, ರಾಜಕೀಯ ಪಕ್ಷಗಳ ನಾಟಕದೊಂದಿಗೆ ಮುಂದುವರೆದ ಚಳುವಳಿ, ಮೆತ್ತಗಾದ ಸರ್ಕಾರ, ತಜ್ಞರ ಸಮಿತಿ ಸುತ್ತಮುತ್ತ, ತಲ್ಲಣದ ಕ್ಷಣಗಳು, ಚುನಾವಣೆ ಕಾವಲಿಯಲ್ಲಿ ಲಿಂಗಾಯತ ಧರ್ಮ, ಲಿಂಗಾಯತ ಚಳುವಳಿಯು ರಾಜಕೀಯ ಚಳುವಳಿಯಾಗಿ ಕೊನೆಗೊಂಡಿದೆ. ಈ ರೀತಿ ಅನುಬಂಧದಲ್ಲಿ ವೀರಶೈವರು ಲಿಂಗಾಯತವು ಜಾತಿ ರಹಿತವೇ ಗ್ರಂಥರೋಣ. ಈ ಥರ ಹಾರ್ಡ್ ಬೌಂಡ್ ಪುಸ್ತಕ. ಇದು 450 ರೂಪಾಯಿ. ಖಂಡಿತ ಲಿಂಗಾಯತ ಧರ್ಮ ಮತ್ತು ವೀರಶೈವರ ಮಧ್ಯೆ ಇರೋ ವ್ಯತ್ಯಾಸಗಳು, ಮತ್ತು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮವಾಗಿ ಏನಕ್ಕೆ ಆ ಚಳುವಳಿ ಹುಟ್ಕೋತು, ಮತ್ತು ಅದು ಯಾವ ರೀತಿ ಬೆಳೀತು, ಯಾವ ರೀತಿ ಅದು ವೀನಾಯಿತು ಅಂತ, ಅದರ ಪರಿಣಾಮ ಯಾವ ಥರ ಕಡಿಮೆ ಆಯಿತು ಅನ್ನೋಲ್ಲ ಐತಿಹಾಸಿಕ ದಾಖಲೆ. ಇದು ಒಂದು ಪೊಲಿಟಿಕಲ್ ಹಿಸ್ಟ್ರಿ ಡಾಕ್ಯುಮೆಂಟ್ ಇದು. ದಯವಿಟ್ಟು ಇದನ್ನು ಕೂಡ ನೀವು ಓದಬೇಕು ಅಂತ ನಾನು ಕೇಳ್ಕೊತೀನಿ, ಗಮನಿಸಿ. ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ಸಣ್ಣ ಮಾತನ್ನ ಸೇರಿಸಲೇಬೇಕಾಗುತ್ತೆ. ಇವತ್ತು ಲಿಂಗಾಯತ ಅಥವಾ ಲಿಂಗಾಯತ ಜಾತಿಯಾಗಿ ಉಳ್ಕೊಂಡಿರೋ ರೀತಿಯಲ್ಲಿ, ಅಥವಾ ಆ ಜಾತಿಯರು ಕೆಲವರು ಮಾಡ್ತಾ ಇರೋ ಶೋಷಣೆಗಳು ಅಥವಾ ಜಾತಿ ತಾರತಮ್ಯಗಳು ಕೊನೆಗೊಳ್ಳಬೇಕಾಗಿದೆ. ಅದಕ್ಕೋಸ್ಕರ ಈ ಲಿಂಗಾಯತ ಧರ್ಮವನ್ನು ಮತ್ತು ಬಸವಣ್ಣವ್ರು ಹಾಕಿಕೊಟ್ಟ ಮಾರ್ಗವನ್ನು ಮೀರಿ ಮುಂದಕ್ಕೆ ಹೇಗೆ ಹೋಗಬೇಕು ಪ್ರಜಾಪ್ರಭುತ್ವದ ಚೌಕಟ್ಟಿನಲ್ಲಿ ಅನ್ನೋದ್ರ ಬಗ್ಗೆ ಲಿಂಗಾಯತ ಧರ್ಮೀಯರು ಕೂಡ ಯೋಚನೆ ಮಾಡಬೇಕಾಗಿದೆ. ಬೇರೆ ಸಮಾಜ ವರ್ಗಗಳಿಂದ ಕೂಡಿಕೊಂಡು ಆ ಪ್ರಿವಿಲೇಜನ್ನ ಹೇಗೆ ನಿವಾರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಆ ಧರ್ಮೀಯರು ಕೂಡ ಯೋಚನೆ ಮಾಡಬೇಕಾದ್ರೆ, ಬಟ್ ಇದಕ್ಕೆಲ್ಲ ಬೇಸಾಗಿ ಖಂಡಿತ ಬಸವಣ್ಣವರ ಮತ್ತು ಅಂದು ನಡೆದ ಶರಣರ ಕ್ರಾಂತಿ ಖಂಡಿತ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಹಿಂದೆ ಕೂಡ ಇನ್ನೊಂದು ಪುಸ್ತಕನೂ ಹೇಳಿದ್ದೆ ನಾನು, ಇವ್ರದ್ದು ಸಂವಿಧಾನ ಇವ್ರದ್ದು ಬಸವಣ್ಣವ್ರ ಬಗ್ಗೆ, ಸಂವಿಧಾನ ಶಿಲ್ಪಿ ಅಲ್ಲ, ಒಂದು ರಂಜಾನ್ ದರ್ಗದ ಬಸವಣ್ಣವ್ರ ಬಗ್ಗೆ ಒಂದು ಪುಸ್ತಕ ಕೂಡ ಪರಿಚಯ ಮಾಡಿಕೊಟ್ಟಿದ್ದೆ. ಈ 3 ಪುಸ್ತಕಗಳು ಆಕೃತಿಯಲ್ಲಿ ಸಿಗುತ್ತೆ. ದಯವಿಟ್ಟು ಓದಿ. ಧನ್ಯವಾದಗಳು.